ನೆಕ್ಸ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫುಲ್ಲಿ ಲೆಂತಿ ಆದರೆ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ, ಸ್ಕಿಪ್ ಮಾಡ್ತೀರಾ ಅಂತ. ಕೆಲವರು ಕಮೆಂಟ್ ಮಾಡ್ತೀರಿ ವಿಡಿಯೋ ಬೇಗ ಬೇಗ ಹಾಕಿ, ಹೇಳಿದ್ದೇ ಹೇಳ್ತೀರಾ ಅಂತ. ನನಗೂ ಕಷ್ಟ ಆಗುತ್ತೆ ಅಲ್ವಾ, ಇರೋ ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ಳಿ. ನನ್ನ ಕೈಲಿ ಯಾವಾಗ ಆಗುತ್ತೋ ಆವಾಗಲೇ ವಿಡಿಯೋ ಮಾಡಾಕ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆಗಲೇ ಹೇಳಿದ್ನಲ್ಲ ಕಂಟಿನ್ಯೂ ವಿಡಿಯೋ ಅಂತ. ನಮ್ಮಮ್ಮಂಗೆ ಕಾಲ್ ಮಾಡಿದ್ದೆ, ಅವ್ರಿಗೆ ಹೇಳಿದೆ ಈ ಥರ ಡೆಲಿವರಿಗೆ ಅಡ್ಮಿಟ್ ಆಗೋಕ್ಕೆ ಹೇಳಿದ್ದಾರೆ ಅಂತ. ಯಾಕೆ ಅಂದರು ಈ ಥರ ಮೂಮೆಂಟ್ಸ್ ಕಮ್ಮಿ ಆಗಿದೆ, ಆ ರೀಸನ್ಗೋಸ್ಕರ ಅಂದೆ. ಸರಿ ಆಯಿತು ಬರ್ತೀನಿ ಅಂದರು. ನಮ್ಮಮ್ಮ ಬರೋಕ್ಕೆ 1.5 2 ಅವರ್ ಆಗುತ್ತಲ್ಲ. ಓಕೆ ಬರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಊಟ ಮಾಡಿದ್ರ ಅಂತ ಕೇಳಿದ್ರೆ ಡಾಕ್ಟ್ರು ಇಲ್ಲ ಅಂದೆ, ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ರು. ಜಾನು ಚೆರಿನೂ ಕೂಡ ಪಾಪ ನನ್ನ ಜೊತೆ ಮಾಡಿಲ್ಲ. ಡೆಲಿವರಿಗೆ ಏನೇನೆಲ್ಲ ಮಾಡಬೇಕು ಅದನ್ನು ರೆಡಿ ಮಾಡ್ಕೋತಾಯಿದ್ರು. ಬ್ಲಡ್ ಚೆಕಪ್ ಇರ್ಬೋದು, ಬೇರೆ ಬೇರೆ ಏನೇನೋ ಮಾಡಿಸ್ತಾರೆ. ನನಗೂ ಬ್ಲಡ್ ಚೆಕಪ್ಗೆಲ್ಲ ಕೊಟ್ಟರು. ಬ್ಲಡ್ ರಿಪೋರ್ಟ್ ಕೂಡ ಬಂತು. ಬ್ಲಡ್ ರಿಪೋರ್ಟ್ ಬರೋ ತನಕನೂ ಡೆಲಿವರಿ ಏನು ಮಾಡಲ್ಲ. ಬ್ಲಡ್ ರಿಪೋರ್ಟಲ್ಲಿ ನಂದು ಬ್ಲಡ್ ಎಷ್ಟಿತ್ತು ಅಂದರೆ 10 ಪಾಯಿಂಟ್ ಇತ್ತಲ್ಲ ನಿಮ್ಗೆ ಇಲ್ಲಿದೆ. ಸೆಕೆಂಡ್ ಡೋಸ್ ತೊಗೊಂಡೆ. ಆ ಸೆಕೆಂಡ್ ಡೋಸ್ ತೊಗೊಂಡಿದ್ದು ನನಗೆ ಬ್ಲಡ್ಡು ಜಾಸ್ತಿನೇ ಆಗಿಲ್ಲ, ಇನ್ನೂ ಕಡಿಮೆನೇ ಆಗಿಬಿಟ್ಟಿದೆ, 9.9 ಆಗಿಬಿಟ್ಟಿದೆ. ಬ್ಲಡ್ಗೆ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಜಾನು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕಾಲ್ ಮಾಡಿಲ್ಲ, ಅಲ್ಲಿಗೆ ಹೋಗಿ ಕೇಳಿದ್ರು. ಅವ್ರು ಹೇಳಿದ್ರು ಯಾರಾದರೂ ಬ್ಲಡ್ ಕೊಟ್ಟು ನನ್ನ ಬ್ಲಡ್ ಗ್ರೂಪ್ ಏನಿದೆ ಅದೇ ಬ್ಲಡ್ ಗ್ರೂಪ್ ಇರೋ ವ್ಯಕ್ತಿ ಬ್ಲಡ್ ಕೊಟ್ಬಿಟ್ಟು ಬ್ಲಡ್ ತೊಗೊಂಡು ಹೋಗ್ಬೇಕಂತೆ, ಜೊತೆಗೆ ಏನು ದುಡ್ಡು ಕಟ್ಟಬೇಕಂತೆ ಹಂಗಂತ ಹೇಳಿದ್ರು. ಜನ ಅಂದರು ಬ್ಲಡ್ಡು ಕೊಟ್ಟು ದುಡ್ಡು ಕೇಳ್ತಿದ್ದಾರೆ ಅಂತ ಸಿಸ್ಟರ್ ಜೊತೆ ಹೇಳಿದ್ರು. ನಮಗೆ ಆ ಟೈಮಲ್ಲಿ ಬ್ಲಡ್ ಕೊಡೋಕ್ಕೆ ಯಾರೂ ಸಿಗ್ತಿಲ್ಲ, ಯಾರು ಮಾಡಬೇಕು ಅಂತ ಗೊತ್ತಿಲ್ಲ. ಕೆಲವ್ರು ಕಾಲ್ ಮಾಡಿದ್ವಿ, ಅವರು ಕಾಲು ಆ ಟೈಮಲ್ಲಿ ಪಿಕ್ ಮಾಡಲಿಲ್ಲ, ಅವ್ರು ಬ್ಯುಸಿ ಇದ್ರೋ ಏನೋ ಗೊತ್ತಿಲ್ಲ. ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ. ನಾವು ಯಾರ ಕೈಲಿ ಬ್ಲಡ್ ಕೊಡಿಸೋದು ಅದೂ ಗೊತ್ತಿಲ್ಲ. ಯಾರಿಗೋ ಅವ್ರ ಫ್ರೆಂಡ್ಗೊಬ್ರು ಕಾಲ್ ಮಾಡಿದ್ರು ಅಲ್ಲೇ ಮಂಡ್ಯದಲ್ಲಿ. ಅವ್ರು ಯಾವುದೋ ಒಂದು ಹುಡುಗನ ಕಳಿಸ್ಕೊಟ್ರು. ಪುಣ್ಯಕ್ಕೆ ಆ ಹುಡುಗ ಬ್ಲಡ್ ಕೊಡೋಕ್ಕೆ ಬಂತು ಪಾಪ. ಅವ್ರು ಬರೋ ತನಕ ಬೇರೆ ಹಾಸ್ಪಿಟಲಲ್ಲಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲೂ ಹೀಗೇ ಬ್ಲಡ್ ಅರೇಂಜ್ ಮಾಡ್ಕೊಳಕ್ಕೆ ಹೇಳಿದರು. ಆವಾಗ ಸಂಜೀವಿನಿಲೇನೋ ಕೇಳಿದ್ರಂತೆ ಪ್ರೈವೇಟಲ್ಲಿ. ಸೊ ಅವರು ಕೊಡ್ತೀನಿ ಅಂದಿರಲ್ಲ, ಅಲ್ಲೇ ಹೋಗಿ ಕೇಳ್ಕೊಬಂದರು. ಅವರು ಕೊಡ್ತೀನಿ ಆಯಿತು, ಬಟ್ ಫಸ್ಟೇ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರಂತೆ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಜಾನು ಅಮೌಂಟನ್ನ ಪೇ ಮಾಡಿ ಬಂದಿದ್ದಾರೆ. ಬ್ಲಡ್ ನಾವು ತೊಗೊಂಡಿಲ್ಲ ಅಂದರೆ ಆ ದುಡ್ಡು ವೇಸ್ಟು, ಅಂದರೆ ಅವ್ರು ನಮಗೆ ರಿಟರ್ನ್ ಕೊಡೋಲ್ಲ. ಬ್ಲಡ್ ತೊಗೊಂಡಿಲ್ಲ ಅಂದರೂ ಅವರು ವಾಪಸ್ಸೇನು ಆ ದುಡ್ಡು ಕೊಡಲ್ವಂತೆ. ಹೋಗೋಗುತ್ತೆ ಬಿಡು ಅಂತ ಹೇಳಿ ಜಾನು ಪ್ರೈವೇಟಲ್ಲೇ ಬ್ಲಡ್ನ ಬುಕ್ ಮಾಡಿಬಿಟ್ಟು ಬಂದರು. ಬ್ಲಡ್ ಕೊಡೋಕೆ ಒಂದು ಹುಡುಗ ಕೂಡ ಬಂದಿತ್ತು. ಪುಣ್ಯಕ್ಕೆ ನಮ್ಮ ಪುಣ್ಯ ಚೆನ್ನಾಗಿತ್ತು. ಅದು ಒಂದು ಅದೃಷ್ಟ ಅಂತ ಹೇಳ್ಬೋದು. ಸರಿ ಆಯಿತು ಅಂತ ಹೇಳಿ ಈ ಕಡೆ ಡೆಲಿವರಿಗೆಲ್ಲ ರೆಡಿ ಮಾಡ್ಕೋತಿದ್ರು. ನನಗೆ ಭಯ ಏನಂದರೆ ನಮ್ಮಮ್ಮ ಇನ್ನೂ ಬಂದಿಲ್ಲ, ಜಾನು ಹೇಗೆ ಮೇಂಟೈನ್ ಮಾಡ್ತಾರೆ, ಪಾಪು ಏನಾದರೂ ಕೊಟ್ಬಿಟ್ರೆ, ಅಥವಾ ಬಟ್ಟೆ ನಾವು ಏನೂ ತೊಗೊಂಡೋಗಿಲ್ವಲ್ಲ, ಚೆಕಪ್ಗೆಲ್ಲ ಹೋಗಿರೋದು, ನಾವು ಬಟ್ಟೆ ಪ್ಯಾಕು ಮಾಡ್ಕೊಂಡು ಹೋಗಿಲ್ಲ. ಪಾಪು ಈಸ್ಕೋಬೇಕು ಅಂದರೆ ನಾವು ಬಟ್ಟೆ ಕೊಡಬೇಕು ಅಂದರೆ ಕೊಡೋಕ್ಕೂ ಒಂದು ಬಟ್ಟೆ ಇಲ್ಲ, ಏನಂದರೆ ಏನೂ ಇಲ್ಲ, ಒಂದು ವೇಲು ಕೂಡ ನಮ್ಮ ಹತ್ರ ಇಲ್ಲ. ಅದು ಬೇರೆ ಭಯ ಆಗ್ತಾಯಿತ್ತು, ಏನು ಮಾಡ್ತಾರಪ್ಪ ನಮ್ಮಮ್ಮ ಬಂದರೆ ಏನು ಬೇಕು ಅನ್ನೋದು ಅಟ್ಲೀಸ್ಟ್ ಹೊರಗಡೆಯಿಂದನಾದರೂ ತರ್ತಾರೆ ಅನ್ನೋದು ನನ್ನ ತಲೆಯಲ್ಲಿತ್ತು. ನನ್ನನ್ನು ಕರ್ಕೊಂಡು ಹೊರಟೋಗ್ಬಿಟ್ರು ಡೆಲಿವರಿ ರೂಮ್ಗೆ. ನಿಮ್ಮ ತಲೆಯಲ್ಲಿ ಓಡ್ತಿರುತ್ತೆ, ನನಗೆ ಆಗಲೇ ಹೇಳಬೇಕಿತ್ತು, ಹೇಳಲಿಲ್ಲ ನನಗೆ ಯಾವ ಡೆಲಿವರಿ ಆಗಿದ್ದು ಅಂತ. ನಾರ್ಮಲ್ಲ ಅಥವಾ ಸಿ ಸೆಕ್ಷನ್ನ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ನಿಮಗೆ ಕೇಳ್ತಾ ಇದ್ರೇ ಗೊತ್ತಾಗಿರುತ್ತೆ ನನಗೆ ಯಾವ ಒಂದು ಡೆಲಿವರಿ ಆಗಿರೋದು ಅಂತ. ಸೊ ನಮ್ಮಮ್ಮ ಇನ್ನೂ ಬಂದಿರಲಿಲ್ಲ. ನಾನು ಹಾಸ್ಪಿಟಲ್ ಆಪ್ರೇಷನ್ ಥಿಯೇಟ್ರಲ್ಲಿ ಕಾಯ್ತಾ ಇದ್ದೆ, ನಮ್ಮಮ್ಮ ಬಂದವರಾ ಇಲ್ವಾ ಅಂತ. ಫೈನಲಿ ಕರ್ಕೊಂಡು ಹೊರಟೋಗ್ಬಿಟ್ರು. ನನ್ನನ್ನು ಜಾನು ಜೊತೆ ಕೊನೆಯಲ್ಲಿ ಮಾತಾಡೋಕ್ಕೆ ಆಗಲಿಲ್ಲ. ಅವ್ರು ಕೆಳಗಡೆ ಎಂತಕ್ಕೋ ಸೈನ್ ಮಾಡಿಸ್ಕೊತಿದ್ದಾರೆ. ನನ್ನ ಕರ್ಕೊಂಡು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಸ್ಬಿಟ್ಟು ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ನಾನು ಏನು ಮಾಡ್ತಾರೋ ಏನೋ ಅಂತ ನನಗೆ ಅಲ್ಲೇ ಟೆನ್ಷನ್ ಹೊಡಿತೈತೆ. ನಮ್ಮ ಹಸ್ಬೆಂಡ್ ಜೊತೆ ಮಾತಾಡಬೇಕು ಅಂತಿದ್ದೀನಿ. ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿದ್ದೀವಿ, ಈಗ ಥಿಯೇಟ್ರಿಂದ ಹೊರಗಡೆ ಕಳಿಸಲ್ಲ, ಏನು ಹೇಳಿ ನಾವೇ ಹೇಳ್ತೀವಿ ಅಂತ ಹೇಳ್ತಾಯಿದ್ರು. ಸರಿ ಓಕೆ ಅಂತ ಹೇಳಿ ಒಳಗಡೆ ಹೋದೆ ಆಪ್ರೇಷನ್ ಥಿಯೇಟ್ರಿಗೆ. ಆಪ್ರೇಷನ್ ಥಿಯೇಟ್ರಿಗೆ ಹೋಗಿದ್ದೀನಿ ಅಂದರೆ ನಿಮಗೆ ಗೊತ್ತಿರುತ್ತೆ, ನನಗಾಗಿರೋದು ಸಿ ಸೆಕ್ಷನು. ಯಾಕೆ ಅಂತ ಹೇಳಿದ್ರೆ ಬೇಬಿ ಮೂಮೆಂಟ್ಸು ಕಡಿಮೆ ಇರೋದ್ರಿಂದ ಸೆಕ್ಷನ್ನೇ ಮಾಡಬೇಕು ನನಗೆ. ನಾರ್ಮಲ್ ಡೆಲಿವರಿಗೆಲ್ಲ ಟ್ರೈ ಮಾಡಲ್ಲ. ಹಂಗಾಗಿ ಸೆಕ್ಷನ್ಗೆ ರೆಡಿ ಮಾಡಿಕೊಂಡ್ರು, ಅಥವಾ ಟ್ರೈ ಮಾಡ್ತಾರೋ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಮಾಡಿದ್ದು ಸಿ ಸೆಕ್ಷನ್ನು. ಸೊ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ಪಾಪುನ ತೋರಿಸಿಲ್ವಂತೆ. ಜಾನಿಗೆ ತೋರಿಸ್ಬಿಟ್ಟು ಜಸ್ಟು ತಗೊಂಡು ಹೊರಟೋದ್ರಂತೆ, ಕೊಡಲಿಲ್ವಂತೆ ಅವ್ರ ಕೈಗೇನೂ, ತೋರಿಸ್ಬಿಟ್ಟು ಕರ್ಕೋದ್ರಂತೆ. ನಮ್ಮಮ್ಮ ಆ ಟೈಮಲ್ಲಿ ಇನ್ನೂ ಬಂದಿರಲಿಲ್ಲ. ಪಾಪುನ ಅಬ್ಸರ್ವೇಷನಲ್ಲಿ ಇಡ್ತಾರಲ್ವ, ಆ ಟೈಮಲ್ಲಿ ನಮ್ಮಮ್ಮ ಹೋಗಿ ನೋಡಿರೋದು. ನನಗೆ ಆಪ್ರೇಷನ್ ಥಿಯೇಟ್ರಲ್ಲಿದ್ದಾಗ ಜಾನು ಬಂದು ಪುಟಿ ಅಂತ ಥರ ಅನ್ನಿಸ್ತು ಅಂತ ನಾನು ಕೂಡ ಅಂದಿದ್ದೀನಿ. ಆಮೇಲೆ ಜಾನು ಹೇಳಿದ್ರು ನನಗೆ ಏನೋ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ನಲ್ಲ, ಅವ್ರು ಅಲ್ಲಿಗೆ ಬಂದುಬಿಟ್ಟಿದ್ದಾರೆ
ಕೇಳೋಕ್ಕೆ. ಆವಾಗ ನಾನು ಅವ್ರು ಪುಟಿ ಅಂದವರೆ, ನಾನು ಒಳಗಡೆ ಇದ್ರೂ ಅಷ್ಟು ಎಚ್ಚರವಾಗಿದ್ದೀನಿ, ನನಗೆ ಅನಸ್ತೇಶಿಯ ಕೊಟ್ರು ಅಂತ ಅಂದಿದ್ದೀನಿ, ಹಂಗಂತ ಮಾತಾಡಿದೆ ಅಂತ ಅವ್ರು ಬಂದು ಹೇಳಿದ್ರು. ಆಪ್ರೇಷನ್ ಎಲ್ಲ ಆಯಿತು. ನನ್ನ ICUಗೆ ಶಿಫ್ಟ್ ಮಾಡ್ತಾರೆ, ಎಲ್ರೂ ಅಬ್ಸರ್ವೇಷನಲ್ಲಿ ಇಡ್ತಾರೆ 1 ಡೇ. ಸೊ ನನ್ನನ್ನು ಶಿಫ್ಟ್ ಮಾಡಿದ್ರು. ಸಿಕ್ಕಾಪಟ್ಟೆ ಚಳಿ ಬಂದ್ಬಿಡ್ತು ನನಗೆ. ಒಂದೊಂದಕ್ಕೊಂದು ಹಲ್ಲು ಹೊಡ್ಕೊಳ್ತೈತೆ, ಅಷ್ಟು ಚಳಿ ಹೊಡಿತೈತೆ, ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನನಗೆ ಆಗ್ತಾನೇ ಇಲ್ಲ, ಅಷ್ಟು ಚಳಿ ಆಗ್ತಿದೆ, ನಂಗೆ ತಡೆಯೋಕ್ಕಾಗ್ತಿಲ್ಲ ಅಂತ ಹೇಳಿದೆ. ಫಸ್ಟ್ ಡೆಲಿವರಿಲೂ ಹೀಗೆ ಆಗಿತ್ತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು. ಬೆಡ್ಶೀಟ್ ಗಿಡ್ಶೀಟು ಹೊಚ್ಚಿದ್ರು. ಒಂದು ಸ್ವಲ್ಪ ಹೊತ್ತು ಹಂಗೆ ಕಟ 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 ಅಂತ ಒಂದೊಂದಕ್ಕೊಂದು ಹಲ್ಲು ಹೊಡ್ಕೊಳ್ತೈತೆ. ಜಾನು ಬಂದು ಮಾತಾಡಿದೆ ಅಂತ ಅನಿಸುತ್ತೆ, ಅದು ನನಗೆ ಅಷ್ಟು ನೆನಪಿಲ್ಲ. ಆಮೇಲೆ ಆಪ್ರೇಷನ್ ಥಿಯೇಟ್ರಿಂದ ICUಗೆ ಶಿಫ್ಟ್ ಮಾಡಿದ್ರು. ಪಾಪುನ ಸ್ವಲ್ಪ ಹೊತ್ತು ಅಬ್ಸರ್ವೇಷನಲ್ಲಿ ಇಟ್ಟಿದ್ರಂತೆ. ಆಗ ಅಮ್ಮ ನೋಡಿಕೊಂಡು ಹೋಗಿದ್ದಾರೆ. ಅದಾದಮೇಲೆ ಪಾಪು ಕೊಟ್ಟಿದ್ದಾರೆ. ನಾವು ಪ್ರೈವೇಟ್ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಬೇಕಾಗುತ್ತಲ್ವ, ಚೆರಿ ಇದ್ದಾನೆ, ಜಾನು ಇದ್ದಾರೆ, ನಮ್ಮಮ್ಮ ಇದ್ದಾರೆ, ನಾನು, ಎಲ್ಲರೂ ಇದ್ದೀವಲ್ಲ, ನಮ್ಮ ಜನರಲ್ ವಾರ್ಡೆಲ್ಲ ಆಗೋಲ್ಲ. ಸೊ ಹಾಗಾಗಿ ನಾವು ಫಸ್ಟ್ ಪ್ರೆಗ್ನೆನ್ಸಿಲಿ ಪಕ್ಕದ ರೂಮು, ಪ್ರೈವೇಟ್ ರೂಮೇ ಬುಕ್ ಮಾಡ್ಕೊಂಡಿದ್ದು. ಈ ಸರಿ ಈ ಕಡೆ ರೂಮು ನಮಗೆ ಸಿಕ್ಕಿದ್ದು, ಈ ರೂಮ್ನ ಬುಕ್ ಮಾಡ್ಕೊಂಡಿದ್ವಿ. ಇದು ಒಂದು 30 ಇಯರ್ಸ್ ಹಳೆಯ ಹಾಸ್ಪಿಟಲ್ ಇರ್ಬೋದು ಅಂದ್ಕೋತೀನಿ, ಅಷ್ಟು ಗೊತ್ತಿಲ್ಲ. ಒಂದು 25 ಇಯರ್ಸ್ ಅಂತೂ ಆಗಿದೆ. ಸೊ ಅಷ್ಟು ಹಳೆಯ ಹಾಸ್ಪಿಟಲು, ಬಟ್ ಚೆನ್ನಾಗಿ ನೋಡ್ತಾರಲ್ಲ ಅಂತ ಹೇಳಿ ಎಲ್ಲರೂ ಅಲ್ಲಿಗೆ ಹೋಗೋದು. ಈ ಒಂದು ICUನಲ್ಲಿ ಇದರಲ್ಲೇ ನಮ್ಮನ್ನ ಅಬ್ಸರ್ವೇಷನ್ಗೆ ಇಡೋದು. ಪ್ರತಿಯೊಬ್ಬರೂ ಮಾನಿಟರ್ ಮಾಡೋದಕ್ಕೆ ಅಲ್ಲೇ ಇಟ್ಟಿರ್ತಾರೆ, ಇಂಜೆಕ್ಷನ್ ಏನೇನೋ ಕೊಟ್ಟಿರ್ತಾರೆ. ಸೊ ಇಲ್ಲೇ ಬೆಳಗ್ಗೆ ತನಕ ಇಟ್ಟಿದ್ರು. ಅದಾದಮೇಲೆ ಅಲ್ಲೇ ಸ್ವಲ್ಪ ಸ್ನಾನ ಗಿನ ಎಲ್ಲ ಮಾಡಿಸಿ, ಆಮೇಲೆ ನಡೆಸ್ಕೊಂಡು ಲಿಫ್ಟಲ್ಲಿ ಕರ್ಕೊಬಂದು ಅಲ್ಲಿಂದ ನಡೆಸ್ಕೊಂಡು ನಮ್ಮನ್ನ ನಮ್ಮ ರೂಮ್ಗೆ ಬಿಟ್ಟರು. ಬಂದು ಮಲಗಿದ್ದೆ. ಅನ್ನೋ ಪೇಯ್ನ್ ಇರುತ್ತಲ್ಲ, ಸೊ ಇಂಜೆಕ್ಷನ್ ಎಲ್ಲ ಹಾಕಿದ್ರು. ಇಂಜೆಕ್ಷನ್ನು, ಟ್ಯಾಬ್ಲೆಟು ಏನೇನೋ ಕೊಡ್ತಿರ್ತಾರೆ. ಮಲಗಿದ್ದೆ. ಊಟ ನೀರು ಏನೂ ಕೊಡಲ್ಲ, ಏನೋ ಅಬ್ಸರ್ವ್ ಮಾಡಿ ಇಟ್ಟಿರ್ತಾರೆ. ಅವ್ರು ಹೇಳೋ ತನಕ ಏನೂ ಕೊಡೋ ಆಗಿಲ್ಲ. ಫಸ್ಟೇ ಬರೀ ನೀರು, ಹಾಲು ಅಥವಾ ಸೊಪ್ಪಿನ ನೀರು ಇಷ್ಟನ್ನೇ ಕೊಡೋಕೆ ಹೇಳೋದು, ಇನ್ನೇನು ಕೊಡೋಕೆ ಹೇಳಲ್ಲ. ನನಗೂ ಕೂಡ ಏನೂ ಕೊಟ್ಟಿರಲಿಲ್ಲ. ಪಾಪುನ ನಮ್ಮಮ್ಮ ಕರ್ಕೊಬಂದು ಅಲ್ಲೇ ಮಲಗಿಸಿದ್ರು. ನಾನು ಅಲ್ಲಿ ಮಲಗಿಸಿದ್ನಲ್ಲ, ಒಂದು ವೀಡಿಯೋ ಮಾಡು ಜಾನು ಅಂತೇಳಿ ಜಾನುಗೆ ಹೇಳಿದ್ದೆ. ವೀಡಿಯೋ ಮಾಡ್ತಾಯಿದ್ರು ಅವರು. ನನ್ನ ಪಾಡಿಗೆ ನಾನು ಮಲಗಿದ್ದೆ. ಇಂಜೆಕ್ಷನ್ ಹಾಕಿದ್ರಲ್ಲ, ಅದನ್ನು ಹಾಕಿಸ್ಕೊಂಡು. ಸೊ ಆಪ್ರೇಷನ್ ಮಾಡಿದ್ರಲ್ಲ, ನನಗೆ ಬ್ಲಡ್ ಏನೋ ಅಲ್ಲಿ ಲಾಸ್ ಆಗಿಲ್ಲ. ಬಟ್ ಅದಾದಮೇಲೂ ಕೂಡ ಬ್ಲಡ್ ಚೆಕಪ್ಪಿಗೆ ಕಳಿಸ್ತಾರೆ, ಎಷ್ಟಿದೆ ಬ್ಲಡ್ಡು ಅಂತ ಹೇಳಿಬಿಟ್ಟು. ಅಲ್ಲಿ ನನಗೆ ಸಿಕ್ಕಾಪಟ್ಟೆ ಬ್ಲಡ್ಡು ಕಡಿಮೆ ಆಗಿಬಿಟ್ಟಿದೆ. ಅದರಿಂದ ತುಂಬ ಪ್ರಾಬ್ಲಮ್ ಕೂಡ ಆಯಿತು. ಆದರೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ಕೊಳ್ತೀನಿ, ಏನೆಲ್ಲ ಆಯಿತು ಅಂತ. ಸೊ ರೂಮ್ಗೆ ಶಿಫ್ಟ್ ಮಾಡಿದ್ರು. ಪಾಪು ಅಲ್ಲಿ ಮಲಗಿಸಿದ್ರಲ್ಲ, ನಾನು ನೋಡಿರಲಿಲ್ಲ ಅಷ್ಟು ಇದಾಗಿ. ಆಮೇಲೆ ನಮ್ಮಮ್ಮ ಇಲ್ಲೇ ಮಲಗಿಸ್ತೀನಿ ಅಂತ ಹೇಳ್ಬಿಟ್ಟು ಮಲಗಿಸಿದ್ರು ನನ್ನ ಪಕ್ಕನೇ. ಆಗ ಜಾನನ್ನೇ ವೀಡಿಯೋ ಮಾಡಿಕೊಟ್ಟಿದ್ದು. ನಾವು ಇಂಥ ಟೈಮಲ್ಲೆಲ್ಲ ಎಲ್ಲರೂ ಅವ್ರವ್ರ ಬ್ಯುಸಿಲಿ ಬೈದಲ್ಲಿ ಇರ್ತಾರೆ, ವೀಡಿಯೋ ಮಾಡ್ಕೊಳ್ಳೋದ್ರಲ್ಲೆಲ್ಲ ಇಲ್ಲ. ನಾನೇ ಇದನ್ನೆಲ್ಲ ಚಿಕ್ಕ ಚಿಕ್ಕ ವೀಡಿಯೋನ ಆದಷ್ಟು ಮಾಡಿರೋದು. ಇನ್ನೊಂದು ಚಿಕ್ಕ ಚಿಕ್ಕ ವೀಡಿಯೋನ ನಮ್ಮ ಜಾನು ಮಾಡಿಕೊಟ್ಟಿರೋದು. ಆದಷ್ಟು ಅವ್ರ ಕೈಲಾಗಿದ್ದನ್ನ ಅವರು ಟ್ರೈ ಮಾಡಿದ್ದಾರೆ ಮಾಡೋಕ್ಕೆ. ಅಷ್ಟು ದೊಡ್ಡ ದೊಡ್ಡ ಲೆಂತಿ ವೀಡಿಯೋಗಳು ಕೂಡ ನನ್ನ ಹತ್ರ ಇಲ್ಲ. ಇರೋ ಚಿಕ್ಕ ಚಿಕ್ಕ ವೀಡಿಯೋದಲ್ಲೇ ನಾನು ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಶೇರ್ ಮಾಡ್ಕೊಳ್ತಾ ಇರೋದು. ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಯಾರೂ ಇರಲಿಲ್ಲ. ನಮ್ಮದೇ ಆದಂಥ ಆತಂಕ, ಭಯ ನನಗಿರುತ್ತೆ. ಜಾನುಗೆ ಅವ್ರದ್ದೇ ಆದಂಥ ಭಯ ಇರುತ್ತೆ. ಏಕೆಂದರೆ ಜಾನು ಒಬ್ಬರೇ ಇದ್ದಿದ್ದರಿಂದ ಡಾಕ್ಟ್ರು ಏನಾರು ಕೇಳಿದ್ರೆ ತಂದುಕೊಡ್ಬೇಕಲ್ವ. ಪಾಪ ಅವರು ಚೆರಿ ಕರ್ಕೊಂಡು ಹೇಗೆ ಹೋಗ್ತಾರೆ, ಇಲ್ಲಿ ನನ್ನನ್ನು ನೋಡಬೇಕು ಅಂದರೆ ಯಾರು ಇರ್ತಾರೆ, ನಮ್ಮಮ್ಮ ಬಂದ್ರಾ ಇಲ್ವಾ ಅಂತ ನನಗೆ ಆಪ್ರೇಷನ್ ಮಾಡ್ತಾಯಿದ್ರೆ ಅಲ್ಲಿ ನನಗೆ ಆ ಯೋಚನೆ ಬರ್ತಿದೆ. ಸೊ ಊಟ ತಿಂಡಿ ಏನೂ ಕೊಡಲ್ಲ ಫಸ್ಟೇ, ಏಕೆಂದರೆ ಆಪ್ರೇಷನ್ ಅಲ್ವಾ ಆಗಿರೋದು. ಸೊ ಹಾಗಾಗಿ ಕೆಲವು ಕಂಡೀಷನ್ಸ್ ಇರುತ್ತೆ. ಸೊ ಅದ್ರ ಪ್ರಕಾರನೇ ಊಟ ಅಂತೂ ಕೊಡಲ್ಲ. ಫಸ್ಟೇ ಕಾಫಿ, ಹಾಲು, ಆಮೇಲೆ ಏನು ಸೊಪ್ಪುದು ನೀರು, ಸೊಪ್ಪು ಕೊಡಲ್ಲ, ಬರೀ ಸೊಪ್ಪು ನೀರು ಕುಡೀರಿ ಅಂತ ಹೇಳ್ತಾರೆ. ಅದು ಆಗಲೇ ಅಂತೂ ಕೊಡಲ್ಲ. ಗ್ಯಾಸ್ ಪಾಸ್ ಆಗಬೇಕು ಅಥವಾ ಮೋಷನ್ ಹೋಯ್ತಾ, ಈ ಥರ ಎಲ್ಲ ಕ್ವಶನ್ ಬಂದು ಕೇಳ್ತಾನೇ ಇರ್ತಾರೆ. ಸೊ ಅದಾದಮೇಲೆ ಅವ್ರು ಕೊಡೋದು. ನನಗೂ ಏನೂ ಕೊಟ್ಟಿರಲಿಲ್ಲ. ನನಗೇನು ಸುಸ್ತಾಗ್ತಿರ್ಲಿಲ್ಲ, ಯಾಕೆಂದರೆ ಅಲ್ಲಿ ಹೋಗ್ತಾ ಇತ್ತಲ್ಲ, ಡ್ರಿಪ್ಸ್ ಎಲ್ಲ ಹಾಕಿದ್ರಲ್ಲ, ಅದರಿಂದ ನಮಗೇನು ಸುಸ್ತಾಗಲ್ಲ. ನನ್ನ ಪಾಡಿಗೆ ನಾನು ಆರಾಮಾಗಿ ಮಲಗಿದ್ದೆ. ಎದ್ರೆ ತಾನೇ ಪೇಯ್ನ್ ಆಗೋದು, ಎದ್ದೇಳೋಕ್ಕೆ ಮತ್ತು ಮಲಗೋಕ್ಕೆ ತುಂಬ ಪೇಯ್ನ್ ಆಗುತ್ತೆ. ನಿಂತ್ಕೊಂಡಾಗಂತೂ ಆಗ್ತಾನೆ ಡೆಲಿವರಿ ಆಗಿರೋದಲ್ವ, ಹೊಟ್ಟೆ ತುಂಬ ದಪ್ಪ ಇರುತ್ತಲ್ಲ, ಅದು ಆಪ್ರೇಷನ್ ಮಾಡಿರ್ತಾರಲ್ಲ, ಆ ಹೊಲಿಗೆ ಮೇಲೆ ಬೀಳೋದ್ರಿಂದ ಅದು ಕೆಳಗೆ ಇಳ್ದಂಗೆ ಆಗುತ್ತಲ್ಲ, ಆಗ ಇನ್ನೂ ಜಾಸ್ತಿ ನೋವಾಗ್ಬಿಡುತ್ತೆ.
ಒಂದೇ ದಿನದ ವಿಡಿಯೋ ಅಂತೂ ಅಲ್ಲ, ನಾವು ಹಾಸ್ಪಿಟಲಲ್ಲಿ 5 to 6 ಡೇಸಲ್ಲಿ ಇದ್ವಿ. 5 ದಿನ ಮಿನಿಮಮ್ ಅಲ್ಲ, ಇರಲೇಬೇಕು 5 ದಿನ. ಸೊ 6ನೇ ದಿನಕ್ಕೆ ನಮಗೆ ಡಿಸ್ಚಾರ್ಜ್ ಮಾಡಿದ್ದು. ಎಷ್ಟು ಗಂಟೆಗೆ ಡೆಲಿವರಿ ಆಗಿರುತ್ತೋ ಆ ಟೈಮಿಂಗ್ಸ್ಗೆ 1 ಡೇ ಅಂತ ಕೌಂಟ್ ಮಾಡ್ತಾರೆ. ಸೊ 5 ಡೇಸ್ ನಾವಿದ್ದಿದ್ದು. 6ನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ದು.